ಮತ್ತೆ ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ಯಾವತ್ತು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಅವತ್ತಿನ ಪ್ರೈಸ್ ಆಗಿರುತ್ತೆ. ಪ್ರೈಸ್ ವೇರಿಯೇಷನ್ ಆದ್ರೆ ಅವತ್ತೇನಿದೆ ಅಂತೇಳಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಪ್ರೈಸ್ ನ ತಿಳ್ಕೊಳ್ಳಿ. ಹಲೋ, ಇದು ಅಕ್ವಾಪರ್ಲ್ ವಾಟರ್ ಪ್ಯೂರಿಫೈರ್ ಸುಮಾರು ಜನ ಯೂಸ್ ಮಾಡ್ತಾ ಇದೀರಾ, ಸುಮಾರು ಜನ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಪ್ರತಿಯೊಬ್ರು ದಯವಿಟ್ಟು ಈ ವಿಡಿಯೋ ನೋಡಿ. ಇದರಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಸರ್ವಿಸ್ ವಾಟರ್ ಪ್ಯೂರಿಫೈರ್ ಅಲ್ಲಿ ಸರ್ವಿಸಿಗೆ ಏನೇನ್ ಸ್ಪೇರ್ ಯೂಸ್ ಆಗತ್ತೆ, ಏನೇನ್ ಇದೆ ಇದರಲ್ಲಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಂಬಿಡಿ. ಇದರಲ್ಲಿ ನಿಮಗೆ ವಾಟರ್ ಪ್ಯೂರಿಫೈರ್ ಒಂದು, ಈ ಪ್ರೀ ಫಿಲ್ಟರ್ ಬೌಲ್ ಒಂದು, ಇದಿಷ್ಟೇ ಕಾಣ್ತಾ ಇರುತ್ತೆ ಈ ಪ್ಯೂರಿಫೈರ್ ಅಲ್ಲಿ. ಇದರಲ್ಲಿ ಏನಾಗತ್ತೆ, ಈ ಪ್ಯೂರಿಫೈರಿಗೆ ಈ ಎಕ್ಸ್ಟ್ರಾ ಫಿಲ್ಟರ್ ಕೊಡೋ ಉದ್ದೇಶ ಇದರಲ್ಲಿ ಒಂದು ಸ್ಪನ್ ಫಿಲ್ಟರ್ ಅಂತ ಇದರಲ್ಲಿ ಒಂದು ಸ್ಪನ್ ಫಿಲ್ಟರ್ ಇದೆ. ಇದನ್ನ ಮಾತ್ರ ಇರುತ್ತೆ ಇದರಲ್ಲಿ, ಬೇರೆ ಇನ್ನೇನಿರಲ್ಲ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಅಕ್ವಾಪರ್ಲ್ ವಾಟರ್ ಪ್ಯೂರಿಫೈರ್ ಗೆ ಬರೀ ಇದೊಂದೇ ಬರುತ್ತೆ, ಬೇರೆ ಏನು ಇರಲ್ಲ ಅಂತ ಹೇಳಿ. ಇದಿಷ್ಟೇ ಅಲ್ಲ, ಇದರಲ್ಲಿ ಈ ವಿಡಿಯೋದಲ್ಲಿ ದಯವಿಟ್ಟು ಪೂರ್ತಿ ನೋಡಿ. ಏನೇನ್ ಸ್ಪೇರ್ ಪಾರ್ಟ್ಸ್ ಇದೆ ಅಂತ ಕಂಪ್ಲೀಟ್ ಹೇಳ್ತೀನಿ ನಿಮಗೆ, ಏನ್ ಯೂಸ್ ಆಗತ್ತೆ ಅಂತ ಹೇಳಿ ಅಕ್ವಾಪರ್ಲ್ ವಾಟರ್ ಪ್ಯೂರಿಫೈರ್ ಅಲ್ಲಿ. ಮತ್ತೆ ನೀವು ತಗೊಳ್ಳೋದಾದ್ರೆ ಬರೀ ಜಸ್ಟ್ 5,800 ರೂಪಾಯಿ ಸಿಗುತ್ತೆ ನಮ್ಮಲ್ಲಿ. ಅದು ಬಿಟ್ರೆ 6,500 ರೂಪಾಯಿ ಸಿಗುತ್ತೆ. ಅದು ಇನ್ನೊಂದು ಪ್ರೈಸ್ ಬಂದು 7,500 ಆಗುತ್ತೆ. 7,500 ಆದ್ರೆ ವಿತ್ ಇನ್ಸ್ಟಾಲೇಷನ್ ಸಿಗುತ್ತೆ ನಿಮಗೆ 7,500 ಆದ್ರೆ. 3 ವೆರೈಟಿ ಇರುತ್ತೆ, ದಯವಿಟ್ಟು ಕಮ್ಯುನಿಕೇಟ್ ಮಾಡಿ. ಈಗ ಇದು 12 ಲೀಟರ್ ಸ್ಟೋರೇಜ್ ಟ್ಯಾಂಕು, RO UV TDS ಕಂಟ್ರೋಲರ್ ಬರುತ್ತೆ. ಇದು ನೋಡಿ ಡಿಟ್ಯಾಚಬಲ್ ಟ್ಯಾಂಕ್, ಈಸಿ ಡಿಟ್ಯಾಚಬಲ್ ಟ್ಯಾಂಕ್ ಇರುತ್ತೆ. ಟ್ಯಾಂಕ್ ತೆಗೆದು ವಾಶ್ ಮಾಡ್ಕೋಬಹುದು ಇದರಲ್ಲಿ. ಓಕೆ, ಇದಾದ್ಮೇಲೆ ಇಷ್ಟೇ ನಿಮಗೆ ಕಾಣ್ತಾ ಇರುತ್ತೆ. ಇದು ಒಳಗಡೆ ಕಾಣ್ತಾ ಇರೋದು ನೋಡಿ, ಒಳಗಡೆ ನೋಡಿ ಇಷ್ಟು ಸ್ಪೇರ್ ಪಾರ್ಟ್ಸ್ ಇರುತ್ತೆ. ಅಷ್ಟು ಸ್ಪೇರ್ ಪಾರ್ಟ್ಸ್ ಏನೇನು ಯೂಸ್ ಆಗತ್ತೆ ನಿಮಗೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಎಲ್ಲದೂ ಬೇಕು, ಯಾವುದು ಬೇಡ ಅನ್ನೋದು ಯಾವುದು ಇರಲ್ಲ ಇದರಲ್ಲಿ. ಇದೊಂದು ಮೇಲ್ಗಡೆ ಟಾಪ್ ಅಲ್ಲಿ ಫ್ಲೋಟ್ ಸ್ವಿಚ್ ಕೂತ್ಕೊಳ್ಳುತ್ತೆ, ಕನೆಕ್ಟ್ ಆಗಿರುತ್ತೆ ಮೇಲೆ ಟಾಪ್ ಅಲ್ಲಿ. ಇದಾದ್ಮೇಲೆ ಯಾವ್ದು ಅಸೆಂಬ್ಲಿಂಗ್ ಆಗಿಲ್ಲ, ಜಸ್ಟ್ ನಿಮಗೆ ಕ್ಲಾಸ್ಗೋಸ್ಕರನೇ ನಿಮಗೆ ತೋರಿಸ್ತಾ ಎಲ್ಲ ಅಸೆಂಬ್ಲಿಂಗ್ ಮಾಡ್ದಂಗೆ ಮಾಡಿದೀನಿ. ಓಕೆ, ಇದರಲ್ಲಿ ಮೇನ್ ಬೂಸ್ಟರ್ ಪಂಪ್, RO ಬೂಸ್ಟರ್ ಪಂಪ್ ಇರುತ್ತೆ. ಇದಾದ್ಮೇಲೆ ಎಲೆಕ್ಟ್ರಿಕಲ್ ಪಾರ್ಟ್ SMPS ಇರುತ್ತೆ, SV ಸೋಲ್ನಾಯ್ಡ್ ವಾಲ್ ಇದೆ. ಓಕೆ, ಇದಾದ್ಮೇಲೆ UV ಚೇಂಬರ್ ಇರುತ್ತೆ, ಇನ್ನೊಂದು ಫ್ಲೋಟ್ ಸ್ವಿಚ್. ಇದಿಷ್ಟು ಎಲೆಕ್ಟ್ರಿಕಲ್ ಪಾರ್ಟ್ಸ್. ಈಗ ಅದರಿಂದ ತೆಗೆದ್ಬಿಡ್ತೀನಿ ನೋಡಿ, ಎಲ್ಲದೂ ನಿಮಗೆ ತೆಗಿತೀನಿ. ಇದು ಫ್ಲೋಟ್ ಸ್ವಿಚ್. ಇದಾದ್ಮೇಲೆ ಮೇನ್ ಬೂಸ್ಟರ್ ಪಂಪ್. ಇದು ಬಂದು 24 ವೋಲ್ಟ್ಸ್ ಬೂಸ್ಟರ್ ಪಂಪ್. ಇದು 24 ವೋಲ್ಟ್ಸ್. ಮಾಮೂಲಿ ಕರೆಂಟ್ ಲೈನಿಗೆ ಮತ್ತೆ ತಗೊಂಡೋಗಿ ಹಾಕಿದ್ರೆ ಸುಟ್ಟೋಗ್ಬಿಡುತ್ತೆ, ಯಾರು ಹಾಕ್ಬೇಡಿ ಅಂತ ಕೆಲಸ ಮಾಡಬೇಡಿ, ಟೆಸ್ಟ್ ಮಾಡಕ್ಕೆ ಅಂತ ಹೇಳಿ. ಇದಕ್ಕೆ 24 ವೋಲ್ಟ್ಸ್ ಬ್ಯಾಟ್ರಿ ಕರೆಂಟ್ ಕೊಡ್ಬೋದು. ಇಲ್ಲ ಇದು ಪವರ್ ಸಪ್ಲೈ ಅಂತ ಇದೆ ನೋಡಿ, SMPS ಪವರ್ ಸಪ್ಲೈ, ಮೈನ್ ಪವರ್ ಸಪ್ಲೈ. ಇದರಿಂದನೇ ಕನೆಕ್ಟ್ ಆಗ್ಬೇಕು ಇದು. ಓಕೆ, ಪವರ್ ಸಪ್ಲೈ, ಬೂಸ್ಟರ್ ಪಂಪ್ ಮತ್ತೆ ಪವರ್ ಸಪ್ಲೈ, ಇದೆರಡು ಎಲೆಕ್ಟ್ರಿಕಲ್ ಪಾರ್ಟ್ಸ್ ಇರುತ್ತೆ, ಎರಡು ಕಂಪಲ್ಸರಿ ಬೇಕು. ಇದಾದ್ಮೇಲೆ ಸೋಲ್ನಾಯ್ಡ್ ವಾಲ್ ಅಂತ ಹೇಳ್ತೀವಿ. ಇದು ಕಂಟ್ರೋಲಿಂಗ್, ಸೋಲ್ನಾಯ್ಡ್ ವಾಲ್ ಕಂಟ್ರೋಲ್ ಮಾಡುತ್ತೆ, ನೀರನ್ನ ವಾಟರ್ನ ಕಂಟ್ರೋಲ್ ಮಾಡುತ್ತೆ. ಇದು ಕೂಡ 24 ವೋಲ್ಟ್ಸ್, ಎಲ್ಲದು 24 ವೋಲ್ಟ್ಸ್ ಸ್ಪೇರ್ಸ್. ಇದಾದ್ಮೇಲೆ UV ಚೇಂಬರ್, ಇದು UV ಚೇಂಬರ್. ಇದು ಬ್ಯಾಕ್ಟೀರಿಯಾ ವೈರಸ್ ನ ಕಿಲ್ ಮಾಡುತ್ತೆ. ಇದರಲ್ಲೂ ಇನ್ಪುಟ್ ಔಟ್ಪುಟ್ ವಾಟರ್ ಹೋಗಿ ಈ ಕಡೆಯಿಂದ ಆ ಕಡೆ ವಾಟರ್ ಹೋಗ್ತಿದ್ದಂಗೆ ಇದರಲ್ಲಿ ಬ್ಯಾಕ್ಟೀರಿಯಾ ವೈರಸ್ ರಿಮೂವ್ ಆಗುತ್ತೆ, ಸಾಯತ್ತೆ. ಹಂಗಾಗಿ UV ಚೇಂಬರ್ ಇರುತ್ತೆ. ಇದಾದ್ಮೇಲೆ TDS ಕಂಟ್ರೋಲರ್ ಅಂತ ಕರಿತೀವಿ. ಇದು ಮ್ಯಾನ್ಯುಯಲ್ TDS ಕಂಟ್ರೋಲರ್, MTDS ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ಯಾವಾಗ್ಲೂ ಕ್ಲೋಸ್ ಆಗಿರುತ್ತೆ, ಬೇಕು ಅಂದಾಗ ನಾವು ಬೈಪಾಸ್ ಮಾಡಿ ಅಡ್ಜಸ್ಟ್ ಮಾಡಿ ವಾಟರ್ನ ಪಾಸ್ ಮಾಡ್ತೀವಿ ಇದರಲ್ಲಿ. ಇದೊಂದಾಯ್ತು. ಇದಾದ್ಮೇಲೆ FR ಅಂತ ಫ್ಲೋ ರೇಟ್ ಅಂತ ಹೇಳಿ 450 ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. 450 ಫ್ಲೋ ರೇಟ್. ಇದು ಎಲ್ಲಿ ಕನೆಕ್ಟ್ ಆಗತ್ತಪ್ಪ ಅಂದ್ರೆ ಈ RO ಮೆಮ್ರೇನ್. ಇದು ನೋಡಿ RO ಮೆಮ್ರೇನ್ ಹೌಸಿಂಗ್, ಸೆಡಿಮೆಂಟ್, ಕಾರ್ಬನ್. ಈಗ RO ಮೆಮ್ರೇನು, ಇದು RO ಮೆಮ್ರೇನು ವಿತ್ ಮೆಮ್ರೇನ್ ಹೌಸಿಂಗ್. ಇದರಲ್ಲಿ ಒಳಗಡೆ ಮೆಮ್ರೇನ್ ಇದೆ. ಆಕ್ಚುಲಿ ಒಳಗಡೆ ನೋಡಿ ಮೆಮ್ರೇನ್ ಇದೆ, ಇದೇ ಮೆಮ್ರೇನ್. ಎಷ್ಟೋ ಜನ ನೋಡೇ ಇರಲ್ಲ, ಗೊತ್ತೇ ಇರಲ್ಲ. ಇದೇ ಮೇನ್ RO ಮೆಮ್ರೇನು. ರಿವರ್ಸ್ ಆಸ್ಮೋಸಿಸ್ ಮೆಮ್ರೇನ್ ಅಂದ್ರೆ ಇದೆ RO ಮೆಮ್ರೇನ್, ದಯವಿಟ್ಟು ನೋಡ್ಕೊಳ್ಳಿ. RO ಮೆಮ್ರೇನ್ ಇದು ಇದ್ರ ಒಳಗಡೆ ಫಿಟ್ ಆಗಿರುತ್ತೆ. ಇದು ಫಿಟ್ ಆದ್ಮೇಲೆ ಹೌಸಿಂಗ್ ಅಲ್ಲಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಇನ್ಪುಟ್ ಇದೆ, ಇಲ್ಲಿಂದ ಇನ್ಪುಟ್ ಹೋಗುತ್ತೆ, ಔಟ್ಪುಟ್ ಎರಡು ಕಡೆಯಿಂದ ಹೋಗುತ್ತೆ. ಒಂದು ರಿಜೆಕ್ಟ್ ವಾಟರ್ ಹೋಗುತ್ತೆ ಮೇಲ್ಗಡೆ ಇದ್ರಲ್ಲಿ. ಈ ಮೇಲ್ಗಡೆ ಇದ್ರಲ್ಲಿ ಹೋಗೋ ಮೂಮೆಂಟ್ ಅಲ್ಲಿ FR ಕನೆಕ್ಟ್ ಆಗುತ್ತೆ. FR ಕನೆಕ್ಟ್ ಆಗಿ ರಿಜೆಕ್ಟ್ ವಾಟರ್ ಬಿಡ್ತೀವಿ ಬ್ಲೂ ಪೈಪ್ ಕನೆಕ್ಷನ್ ಅಲ್ಲಿ. ಇನ್ನೊಂದು ಪ್ಯೂರಿಫೈಡ್ ವಾಟರ್. ಇದು ಬಂದು ಇಲ್ಲಿಂದ UV ಚೇಂಬರ್ ಬಂದು ಇಲ್ಲಿಗೆ ಬರುತ್ತೆ, ಟ್ಯಾಂಕಿಗೆ ನೀರ್ ಫಿಲ್ ಆಗ್ಲಿಕ್ಕೆ ಇಲ್ಲಿಂದ ವರ್ಕ್ ಆಗುವಂತದ್ದು. ಇದು 3 ಪಾಯಿಂಟ್ ಇರುತ್ತೆ RO ಮೆಮ್ರೇನ್ ಹೌಸಿಂಗ್. RO ಮೆಮ್ರೇನ್ ಇರುತ್ತೆ, 3 ಪಾಯಿಂಟ್ ಬರುತ್ತೆ, ನೆನ್ಪಿಟ್ಕೊಳ್ಳಿ, 2 ಅಲ್ಲ 3. ಯಾಕಂದ್ರೆ ರಿಜೆಕ್ಟ್ ವಾಟರ್ ಹೋಗ್ಲೇಬೇಕು, FR ಹಾಕ್ಬೇಕಲ್ಲಿ. ಓಕೆ, RO ಮೆಮ್ರೇನ್ ಆಯ್ತು. ಈಗ ಸೆಡಿಮೆಂಟ್, ಕಾರ್ಬನ್. ಈಗ ನೋಡಿ, ಇದು ಸೆಡಿಮೆಂಟ್ ಮತ್ತೆ ಕಾರ್ಬನ್. ಈ ಸೆಡಿಮೆಂಟ್ ಮತ್ತೆ ಕಾರ್ಬನ್ ಏನು, ಕಾರ್ಬನ್ ಗ್ರಾನ್ಯೂಲ್ಸ್. ಇದು ಆಕ್ಚುಲಿ ಕಾರ್ಬನ್ ಗ್ರಾನ್ಯೂಲ್ಸ್ ಅಂತ ಕರಿತೀವಿ. ಅಂದ್ರೆ ಇದು ಕೊಕೊನಟ್ ಸೆಲ್ಸ್ ನ
ಕೋಕೋನಟ್ ಸೇಲ್ಸ್ ಏನಿದೆ ಅದನ್ನ ಬರ್ನ್ ಮಾಡಿ ಅದರಲ್ಲಿ ಕಾರ್ಬನ್ ಮಾಡಿ ಇದಕ್ಕೆ ಹಾಕಿರ್ತಾರೆ ಒಳಗಡೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಸ್ಮೆಲ್ಲು ಮತ್ತೆ ಆಯಿಲ್ ಕಂಟೆಂಟು ಇದೆಲ್ಲ ಇದರಲ್ಲಿ ಹೀರ್ಕೊಳ್ಳುತ್ತೆ. ಹಂಗಾಗಿ ಕಾರ್ಬನ್ ಗ್ರಾನ್ಯೂಲ್ಸ್ ಕಂಪಲ್ಸರಿ ಯೂಸ್ ಮಾಡ್ತಾರೆ. ಇದು ಸೆಡಿಮೆಂಟ್, ಇದು ಬಂದು 5 ಮೈಕ್ರಾನ್ ಇರುತ್ತೆ. 5 ಮೈಕ್ರಾನ್ ಸೆಡಿಮೆಂಟ್ ಫಿಲ್ಟರ್ ಇರುತ್ತೆ. 5 ಮೈಕ್ರಾನ್ ಇದರಲ್ಲಿ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಈ ಔಟ್ ಸೈಡ್ ಬರೋದು ಕೂಡ ಪ್ರೀ ಫಿಲ್ಟರ್ ಬೋಲು 5 ಮೈಕ್ರಾನ್ ಇರುತ್ತೆ. ಇದ್ರ ಒಳಗಡೆ ಇದೆ ನೋಡಿ, ಇದು ಕೂಡ 5 ಮೈಕ್ರಾನ್. ಈ ತರದ್ದೇನೆ ಇನ್ನೂ ಡಿಸೈನ್ ನ ಚೇಂಜ್ ಮಾಡಿ ಇದರಲ್ಲಿ ಹಾಕಿ ಮೌಲ್ಡ್ ಮಾಡಿರ್ತಾರೆ. ಇದು ಕನ್ಸೀಲ್ಡ್, ಇದು ಓಪನೇಬಲ್ ಪ್ರೀ ಫಿಲ್ಟರ್ ಬೋಲು, ಇದು ಕನ್ಸೀಲ್ಡ್ ಇರುತ್ತೆ. ಮೆಟೀರಿಯಲ್ ಎರಡು ಒಂದೇ ಇರುತ್ತೆ, ಬಟ್ ಡಿಸೈನ್ ಇದೆಲ್ಲ ಬೇರೆ ಬೇರೆ. ಯಾಕೆಂದ್ರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಫಿಲ್ಟರ್ಗಳು ಮಿಷಿನ್ ಒಳಗಡೆ ಹಾಕ್ಲಿಕ್ಕೆ ಬರಲ್ಲ, ಮಿಷಿನ್ ದೊಡ್ಡದಾಗ್ಬಿಡುತ್ತೆ ಅಂತೇಳಿ ಇದನ್ನ ಮಿನಿಮೈಸ್ ಮಾಡಿರ್ತಾರೆ. ಮತ್ತೆ ಇನ್ನು ಪದೇ ಪದೇ ನಾವು ತೆಗೆದು ಇದನ್ನ ವಾಶ್ ಮಾಡಿ ಯೂಸ್ ಮಾಡಬಾರ್ದು, ಕ್ವಾಲಿಟಿ ಹೋಗ್ಬಿಡುತ್ತೆ ನೀರಿಂದು ಅಂತೇಳಿ ರಿಪ್ಲೇಸೇ ಮಾಡ್ಬೇಕು. ಇದನ್ನ ಆಕ್ಚುಲಿ ರಿಪ್ಲೇಸೇ ಮಾಡ್ಬೇಕು. ಸೆಡಿಮೆಂಟ್ ಕಾರ್ಬನ್ ನ ಕಂಪಲ್ಸರಿ ರಿಪ್ಲೇಸ್ ಮಾಡ್ಬೇಕು. ಇದಾದ್ಮೇಲೆ ಪ್ರೀ ಫಿಲ್ಟರ್ ಬೌಲ್, ಇದು ಇನ್ಪುಟ್ ಔಟ್ಪುಟ್ ಇರುತ್ತೆ. ಫಸ್ಟ್ ಫಿಲ್ಟ್ರೇಷನ್ ಇದಕ್ಕೆ ಬಂದು ಇದರಿಂದ ನೆಕ್ಸ್ಟ್ ನಿಮಗೆ RO ಮಿಷಿನ್ ಹೋಗುತ್ತೆ, ಅಕ್ವಾಪರ್ಲ್ ವಾಟರ್ ಪ್ಯೂರಿಫೈರ್ಗೆ ಹೋಗುತ್ತೆ. ಇದು ಜಸ್ಟ್ ತೆಗೆದು ಯಾವಾಗ ವಾಶ್ ಕೂಡ ಮಾಡ್ಬೋದು. ವಾಷೇಬಲ್ ಇದೊಂದೇ ಕೊಡೋದು ನಿಮಗೆ. ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಇದು ಕೂಡ ಕೊಡೋದಿಲ್ಲ, ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಇದ್ರಲ್ಲಿ ಏನ್ ಸ್ಪೇರ್ ನೋಡ್ತಾ ಇದ್ರ ನೀವು, ಪ್ರತಿಯೊಂದು ವಾಟರ್ ಪ್ಯೂರಿಫೈರ್ ಇದೇ ತರ ಇರುತ್ತೆ. ಡಿಸೈನ್ಗಳು ಚೇಂಜ್ ಮಾಡಿರ್ತಾರೆ ಅಷ್ಟೇ. ಇದ್ರದೇ ಅಕ್ವಾಪರ್ಲ್ ಅಪ್ಗ್ರೇಡೆಡ್ ಮಾಡಲು ಏನಿದೆ ಅದು ಕಾಪರ್ ಪರ್ಲ್ ಆಗಿ ಕನ್ವರ್ಟ್ ಆಗಿದೆ. ಈಗ ಜಾಸ್ತಿ ಅದನ್ನೇ ಓಡ್ತಾ ಇರೋದು ಕಾಪರ್ ಪರ್ಲ್. ಮತ್ತೆ ಈಗ ನಮ್ಮಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇದು 5800 ಸಿಗುತ್ತೆ ವಿತೌಟ್ ಇನ್ಸ್ಟಾಲೇಷನ್, ಆನ್ಲೈನ್ ಪ್ರೈಸ್ ಅಲ್ಲಿ. ಯಾಕಂದ್ರೆ 7000 8000 ಆನ್ಲೈನ್ ಅಲ್ಲೇ ಇದೆ, ಅದಕ್ಕಿಂತ ಕಡಿಮೆ ಕೊಡ್ತಾ ಇದೀವಿ ನಾವು. ಪ್ಲಸ್ ವಿತ್ ಇನ್ಸ್ಟಾಲೇಷನ್ ಬೇಕು ಅಂದ್ರೆ 6,500 ಆಗುತ್ತೆ. ವಿತ್ ವಾರಂಟಿ ತಗೊಳ್ಳೋದಾದ್ರೆ ಸೇಫರ್ ಸೈಡ್ 7,500 ಆಗುತ್ತೆ. ಅದು ನಿಮಗೆ ಬಿಟ್ಟಿದ್ದು. ನೀವು 3 ಪ್ರೈಸ್ಗಳಲ್ಲಿ ಮತ್ತೆ ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ಯಾವತ್ತು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಅವತ್ತಿನ ಪ್ರೈಸ್ ಆಗಿರುತ್ತೆ. ಪ್ರೈಸ್ ವೇರಿಯೇಷನ್ ಆದ್ರೆ ಅವತ್ತೇನಿದೆ ಅಂತೇಳಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಪ್ರೈಸ್ ನ ತಿಳ್ಕೊಳ್ಳಿ. ಅವತ್ತಿನ ಪ್ರೈಸ್ ಏನಿದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬಿಡಿ. ಈಗ ನೋಡಿ ಮತ್ತದು ರಿಅಸೆಂಬ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಸೆಡಿಮೆಂಟ್ ಕಾರ್ಬನ್ ಎಲ್ಲೆಲ್ಲಿ ಕೂರತ್ತೆ ಅಂತ ನೋಡ್ಕೊಳ್ಳಿ. ಸೆಡಿಮೆಂಟ್ ಕಾರ್ಬನ್ ಇದು RO ಮೆಂಬ್ರೇನ್ ಹೌಸಿಂಗ್, ಇದು UV ಚೇಂಬರ್. ಇದೆಲ್ಲ ಮ್ಯಾಂಡೇಟರಿ ಕಂಪಲ್ಸರಿ ಇದ್ರೆ ನಿಮ್ಮ ವಾಟರ್ ಪ್ಯೂರಿಫೈರ್ ಯೂಸ್ ಆಗುವಂಥದ್ದು. ಇದು ಬೂಸ್ಟರ್ ಪಂಪ್, RO ಬೂಸ್ಟರ್ ಪಂಪ್ ಅಂತ ಕರಿತೀವಿ. ಇದು ಬಂದು SV ಸೋಲ್ನೈಡ್ ವಾಲ್. ಇದು ಫ್ಲೋಟ್ ಸ್ವಿಚ್ ಮೇನ್ ಫಿಟ್ ಆಗುತ್ತೆ. ಇದು ಪವರ್ ಸಪ್ಲೈ SMPS. ಓಕೆ ನೋಡಿ, ಇದಿಷ್ಟು ಕನೆಕ್ಟ್ ಆಯ್ತು. ಇದಾದ್ಮೇಲೆ FR ಇದೆ, ಫ್ಲೋ ರೇಟ್ ಅಂತ ಹೇಳಿ. ಇದು ಕೂಡ ಮೆಂಬ್ರೇನಿಗೆ ಕನೆಕ್ಟ್ ಆಗುತ್ತೆ, RO ಮೆಂಬ್ರೇನಿಗೆ. ಇದು ಬಂದು TDS ಕಂಟ್ರೋಲರ್ ಕೂಡ ಇಲ್ಲಿಗೆ ಯೂಸ್ ಆಗುತ್ತೆ. ಯಾವ್ದು ಅಸೆಂಬ್ಲಿ ಮಾಡಿಲ್ಲ, ನಿಮಗೆ ತೋರ್ಸ್ಲಿಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದು ಎಷ್ಟೋ ಜನಕ್ಕೆ ನಾಲೆಡ್ಜೇ ಇಲ್ಲ, ಏನಿದೆ ಏನ್ ಮಾಡ್ಬೇಕು ನಾವು ಅಂತೇಳಿ. ದಯವಿಟ್ಟು ಇಯರ್ಲಿ ಮೇಂಟೆನೆನ್ಸ್ ಬಂದು ಔಟ್ ಸೈಡ್ ಸೆಡಿಮೆಂಟ್ ಕಾರ್ಬನ್ ಕಂಪಲ್ಸರಿ ಚೇಂಜ್ ಮಾಡಿಸಿ. 8000 ಲೀಟರ್ಗೆ ಕಂಪಲ್ಸರಿ ಚೇಂಜ್ ಮಾಡ್ಬೇಕು. ಅದು ರಿಪ್ಲೇಸ್ಮೆಂಟ್ ಸ್ಪೇರ್ ನಮ್ಮಲ್ಲೇ ಸಿಗುತ್ತೆ, ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಇನ್ನು 1 ವರ್ಷದಿಂದ 2 ವರ್ಷದೊಳಗೆ RO ಮೆಂಬ್ರೇನ್ ಸೆಟ್ ಕೂಡ ಚೇಂಜ್ ಮಾಡ್ಬೇಕಾಗತ್ತೆ, ಅದು ಕೂಡ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಓಕೆ, ಈ ವಿಡಿಯೋ ಇಷ್ಟೇ. ಇನ್ ಕೇಸ್ ಏನಾದ್ರು ನಿಮಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಅಕ್ವಾಬ್ಲೇಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಇನ್ನೂ ಟೆಕ್ನಿಕಲ್ ಡೀಟೇಲ್ಸ್ ಬರ್ತಾನೆ ಇರುತ್ತೆ. ನೋಡಿ ಈ ರೀತಿ ಕನೆಕ್ಟ್ ಆಗಿದೆ. ಮತ್ತೆ ಇದರಲ್ಲಿ ಯೂಸ್ ಆಗುವಂಥದ್ದು ಎಲ್ಲಾ ಸ್ಪೇರ್ ಪಾರ್ಟ್ಸ್ಗಳು ಸಿಗುತ್ತೆ. ಎಲ್ಲಾ ಸ್ಪೇರ್ ಪಾರ್ಟ್ಸ್ಗಳು ಇವೆಲ್ಲ ಅದಕ್ಕೆ ಕನೆಕ್ಟ್ ಆಗುವಂಥದ್ದು. ಬೇಕು ಅಂದ್ರೆ ನಿಮಗೆ ಅಸೆಂಬ್ಲಿಂಗ್ ವಿಡಿಯೋ ಕೂಡ ನಿಮಗೆ ಐ ಬಟನ್ ಅಲ್ಲಿ ಹಾಕಿರ್ತೀನಿ. ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕಾದ್ರು ಚೆಕ್ ಮಾಡಿ. ಇನ್ನು ಸಿಂಪಲ್ ಆಗಿ ಬೇಕು ಅಂದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ದಯವಿಟ್ಟು ಚಾನಲ್ನ ಅಕ್ವಾಬ್ಲೇಸ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಹರೀಶ್ ಅಂತ. ಓಕೆ, ಬಾಯ್.